ಈಗ ನೀವಿಬ್ರು ಸೇರಿ ಏನ್ ಅಡ್ಗೆ ಮಾಡ್ತಿದ್ದೀರಾ? ಕಚೋರಿ. ಕಚೋರಿ, ವಾವ್. ಎಲ್ರಿಗೂ ಕಚೋರಿ ಅಂದ್ರೆ ತುಂಬಾ ಇಷ್ಟ. ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡ್ತೀರಾ? ಹೆಸರು ಕಾಳು, ಕೊಬ್ಬರಿ ತುರಿ, ಆಮೇಲೆ ಮೆಣಸಿನ್ಕಾಯಿ, ಶುಂಠಿ, ಆಮೇಲೆ ಚಕ್ಕೆ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಆಮೇಲೆ ಉಪ್ಪು. ಇದು ಕಲ್ಸಿರೋ ಮೈದಾ, ಆಮೇಲೆ ಮೈದಾ ಹಿಟ್ಟು. ಇದ್ರಲ್ಲಿ ಎರಡಿದೆ. ಒಂದು ಪೂರಿ ಮಾಡ್ಕೋಬೇಕು, ಇನ್ನೊಂದು ಪಲ್ಯ ಮಾಡ್ಕೊಳೋದು. ಸೊ ಪೂರಿ ಮಾಡ್ಕೊಳೋದು ನಾನ್ ಮಾಡ್ತೀನಿ, ಪಲ್ಯ ಇಂದ್ರಜಿತ್ ಮಾಡ್ತಾರೆ. ಕಷ್ಟದ ಕೆಲಸ ನಾನು ಕೊಡ್ತಾ ಇದ್ದೀನಿ. ಪೂರಿ ಮಾಡೋದು ಈಸಿ, ಪಲ್ಯ ಮಾಡೋದು ಕಷ್ಟ. ಪಲ್ಯನ ಚಟ್ನಿ ತರ. ಮೊದಲು ಏನ್ ಮಾಡ್ಬೇಕು? ಮೆಣಸಿನ್ಕಾಯಿ ಎಣ್ಣೆ ಹಾಕ್ಬೇಕು. ಫಸ್ಟ್ ಎಣ್ಣೆ ಹಾಕಿ ನಂತರ ಮೆಣಸಿನ್ಕಾಯಿ. ತವ್ರ ಮನೆಯಿಂದ ಗಂಡನ ಮನೆಗೆ ಬಂದ್ಮೇಲೆ ಮೊದಲನೇ ದೀಪಾವಳಿ ಹಬ್ಬನ ಆಚರಿಸಿದ್ರಿ ಅಲ್ವಾ? ಅದು ಯಾವ ರೀತಿ ಆಚರಿಸಿದ್ರಿ? ಸಾಕಷ್ಟು ಪಟಾಕಿ ಹೊಡೆದ್ಲು. ಅಡ್ಗೆ ಅವ್ರ ಅಮ್ಮನೇ ಮಾಡಿದ್ರು. ಅವ್ರಮ್ಮ ಬಂದು ಒಂದು ಅಡ್ಗೆ ಕಲ್ಸೋದಕ್ಕೆ ಬಂದಿದ್ರು. ಆಗ ಅಡ್ಗೆ ಅವಳು ಇಂಜಿನಿಯರಿಂಗ್ ಮಾಡ್ತಾ ಇದ್ಲು ಇನ್ನು. ಸೊ ಪಟಾಕಿ ಎಲ್ಲ ಹೊಡೆದ್ವಿ, ಮನೆಯೆಲ್ಲ ದೀಪ ಹಚ್ಚಿದ್ವಿ, ಮತ್ತೆ ಚೆನ್ನಾಗಿ ಒಬ್ಬಟ್ಟು ತಿನ್ಲು. ನೀವೇನ್ ಮಾಡ್ಕೊಂಡಿದ್ದೀರಿ? ನಾನು ಇಂಜಿನಿಯರ್ ಅಂತ ಕೇಳ್ಪಟ್ಟೆ, ಏನಕ್ಕೆ ಈಗಷ್ಟೇ ಅವ್ರು ಹೇಳಿದ್ರು ಇಂಜಿನಿಯರಿಂಗ್ ಓದ್ತಾ ಇದ್ರು ಅಂತ. ನೀವೇನ್ ಮಾಡ್ಕೊಂಡಿದ್ದೀರಿ? ನಾನು ಸಾಫ್ಟ್ವೇರ್ ಇಂಜಿನಿಯರ್, ಬ್ಯಾಂಗ್ಳೂರಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಈಗಲೂ ವರ್ಕ್ ಮಾಡ್ತಿದ್ದೀನಿ? ಹಾ, ಮಾಡ್ತಾ ಇದ್ದೀನಿ. ಓಕೆ. ಇಂದ್ರಜಿತ್ ಅವ್ರಿಗೆ ತುಂಬಾ ಇಷ್ಟವಾದ ಅಡ್ಗೆ ಯಾವುದು? ಅವ್ರಿಗೆ ಒಬ್ಬಟ್ಟು ಇಷ್ಟ. ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ, ಎಸ್ಪೆಷಲಿ ಒಬ್ಬಟ್ಟು. ಕಾಯಿ ಒಬ್ಬಟ್ಟು ಅವ್ರಿಗೆ ತುಂಬಾ ಇಷ್ಟವಾಗಿರೋದ್ರಿಂದ. ಓಕೆ. ಈಗ ಚೇಂಜ್ ರೇಟ್. ಈಗ ಯಾವ್ದು ಇಷ್ಟ? ಇವಾಗ ಕೋವಾ ಲಾಡು ಚೆನ್ನಾಗಿ ಇಷ್ಟ ಆಗಿದೆ ಇವತ್ತು. ಇನ್ಮೇಲಿಂದ ಈ ಟ್ರೈನ್ ಸೆಟ್ ಮಾಡ್ತಿದ್ದೀರಾ, ಕೋವಾ ಲಾಡು ಟ್ರೈನ್? ಕೋವಾ ಲಾಡು ಒಂದ್ ಸ್ವಲ್ಪ ದಿನ ಹೋಗುತ್ತೆ. ಹೆಂಗೂ ಕಲ್ತ್ಕೊಂಡಿದ್ದೀನಿ ನಾನೇನೆ. ಇವಳೇನ್ ಮಾಡ್ಬೇಕಾಗಿಲ್ಲ, ನಾನೇ ಮಾಡ್ಕೊಡ್ತೀನಿ. ಶುಂಠಿ, ಚಕ್ಕೆ, ಲವಂಗದ ಪುಡಿ. ಸುಮ್ಮನೆ ಕುಟ್ಟಿದ್ದೀರಾ ಅಲ್ವಾ ಅದನ್ನ? ಹಾ, ಹೌದು. ಗರಂ ಮಸಾಲ, ಬೇಳೆ, ಹೆಸರು ಬೇಳೆ ಅಲ್ವಾ? ಬೇಯಿಸ್ಕೊಂಡಿದ್ದೀರಾ ಅಲ್ವಾ ಅದನ್ನ? ಹೌದು, ಬೇಯಿಸ್ಕೊಂಡು. ಅಡಿಗೆನೂ ಖಂಡಿತವಾಗ್ಲೂ ಮಜಲ್ಲ. ಹಾಗೆ ಹುಡುಗಿ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ. ಟಿವಿ ಮಾಧ್ಯಮದಲ್ಲಿ ಆಫೀಸ್ಗಳು ತುಂಬಾ ಚೆನ್ನಾಗಿ ಒಂಥರ ಒಂಥರ ಕಲರ್ಫುಲ್ ಆಫೀಸಸ್ ಮಾಡಿದೀವಿ. ಇದು ಯಶಸ್ಸು ಕಾಣಿದ್ರೆ, ಯಶಸ್ವಿ ಆದ್ರೆ ಈ ಸಿನಿಮಾ ಎಲ್ಲರಿಗೂ ಒಂದು ಒಳ್ಳೆ ಸ್ಫೂರ್ತಿ ಕೊಡ್ತೀವಿ. ಇನ್ನೂ ಹೊಸ ಪ್ರಯತ್ನ ಮಾಡ್ಬೋದು, ಒಂದು ಹೊಸ ತರ ಕನ್ನಡ ಸಿನಿಮಾ ಮಾಡ್ಬೋದು ಅನ್ನೋದು. ಇಟ್ಸ್ ವೆರಿ ಫ್ರೆಶ್. ಸ್ವೀಟು, ಖಾರ, ಮತ್ತು ನೋಡಿ ಈ ತರ ನಿಮ್ಗೆ ರೆಸಿಪಿ ತರ ಕೊತ್ತಂಬರಿ ಸೊಪ್ಪಿದೆ, ಮೆಣಸಿನ್ಕಾಯಿ ಇದೆ, ಸ್ವೀಟ್ ಇದೆ, ತುಪ್ಪ ಇದೆ, ಸಕ್ಕರೆ ಇದೆ, ಎಲ್ಲ ಇದೇ ತರ ನಮ್ಮ ಹುಡುಗಿ. ಕೊತ್ತಂಬರಿ ಸೊಪ್ಪು, ಕೊನೆಗೆ ನಿಂಬೆ. ಸ್ಟಫಿಂಗ್ ರೆಡಿ ಆಗಿದೆ, ಕಚೋರಿ ಮಾಡೋದಷ್ಟೇ ಬಾಕಿ ಇದೆ. ಕಂಟಿನ್ಯೂ ಮಾಡೋಣವಾ? ಮಾಡೋಣ. ಈಗ ಏನ್ ಮಾಡ್ತೀರಿ? ಇವಾಗ ಇದು ಪೂರಿ ತರ ಮಾಡ್ಕೋಬೇಕು, ಅಷ್ಟ ಅಗಲ ಹರ್ಕೋಬೇಕು. ಹೇಗಿದ್ರು ಡೀಪ್ ಫ್ರೈ ಮಾಡ್ತೀರಲ್ವಾ? ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ ಬಿಡೋಣವಾ? ಹಾ, ಹೌದು. ಸಾಕಂತ. ಇವಾಗ ಪೂರಿ ಲಟ್ಸ್ಕೊಂಡಿದ್ದೀರಾ? ಪೂರಿ ಆಯ್ತು. ಇವಾಗ ಇದು ಸ್ಟಫಿಂಗ್ ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕಾದ್ರೆ ಮಾಡ್ಕೊಂಡು. ಇವಾಗ ಯಾವ ಶೇಪ್ ಮಾಡ್ತಾ ಇದು? ಗಿಫ್ಟ್ ರ್ಯಾಪ್. ಓಕೆ. ಮೋದಕ ಅಂತೀವಲ್ಲ, ಸ್ವಲ್ಪ ಅದೇ ತರ ಅಲ್ವಾ? ಹಾ. ಎಣ್ಣೆ ಕಾದಿದೆ. ಟ್ರೈ ಮಾಡು ಅಂತ ಹೇಳಿ, ಟೆಸ್ಟ್ ಮಾಡಿ. ತಗೊಳ್ಳಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ಕಚೋರಿ ಸಿದ್ಧವಾಯ್ತು. ಕಚೋರಿ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಹೆಸರುಬೇಳೆ, ಕೊಬ್ಬರಿ ತುರಿ, ಮೆಣಸಿನಕಾಯಿ, ಶುಂಠಿ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಉಪ್ಪು, ಮೈದಾ ಹಿಟ್ಟಿನ ಕಣಕ ಮತ್ತು ಮೈದಾ ಹಿಟ್ಟು. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಮೆಣಸಿನಕಾಯಿ, ಶುಂಠಿ, ಚಕ್ಕೆ, ಲವಂಗದ ಪುಡಿ, ಗರಂ ಮಸಾಲ, ಹೆಸರುಬೇಳೆ, ಕಾಯಿ ತುರಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಬೇಯಿಸಿಕೊಳ್ಳಿ.
ನಂತರ ಮೈದಾ ಹಿಟ್ಟನ್ನು ಲಟ್ಟಿಸಿ ಬೇಯಿಸಿದ ಮಿಶ್ರಣವನ್ನಿಟ್ಟು ಮಡಚಿ ಕಾದ ಎಣ್ಣೆಯಲ್ಲಿ ಕರಿದುಕೊಂಡರೆ ಕಚೋರಿ ಸವಿಯಲು ಸಿದ್ಧ.